ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬೆಂಗಳೂರು ಬಾಂಬ್ ಸ್ಫೋಟದ ತನಿಖೆ ಏನೋ ತೀವ್ರಗೊಳ್ತಾ ಇದೆ, ಆದರೆ ಕೆಲವು ಕುರುಹುಗಳು ಸಿಕ್ಕಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಏನು ಮಾತನಾಡ್ತಾ ಇದ್ದಾರೆ. ಜೊತೆಗೆ ಜನ ಆತಂಕ ಪಡುವ ಅಗತ್ಯ ಇಲ್ಲ, ಎಲ್ಲ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಹಂತಕ್ಕೆ ಬಂದಿದೆ ತನಿಖೆ? ಜೊತೆಗೆ ಬೆಂಗಳೂರಾದರೂ ಇರಬಹುದು ಅಥವಾ ಇಡೀ ರಾಜ್ಯಾದ್ಯಂತ ಯಾವ ರೀತಿಯ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಸಮಯದಲ್ಲಿ ಅಂತ? ಪ್ರತಿಮಾ, ಈ ಒಂದು ಘಟನೆ ನಡೆದು ಇವತ್ತಿಗೆ 3ನೇ ದಿನ ನಡೀತಾ ಇರುವಂತಹದ್ದು. ಪೊಲೀಸರು ಕೂಡ ತೀರಾ ತಲೆ ಕೆಡಿಸಿಕೊಂಡು ಈ ಒಂದು ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಆ್ಯಂಗಲ್ಗಳಲ್ಲಿಯೂ ಕೂಡ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನ CCB ಅಧಿಕಾರಿಗಳು ಮತ್ತು ವೈಟ್ಫೀಲ್ಡ್ನ ವಿಭಾಗದ ಅಧಿಕಾರಿಗಳು ಮತ್ತು ಬೆಂಗಳೂರಿನ ಬೇರೆ ಬೇರೆ ಅನುಭವ ಇರುವಂಥ ಅಧಿಕಾರಿಗಳನ್ನ ಒಳಗೊಂಡಂಥ ತಂಡಗಳನ್ನು ಮಾಡ್ಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಘಟನೆ ನಡೆದ ಸಂದರ್ಭದಲ್ಲಿ ಸಿಕ್ಕಂಥ CCTVಗಳು ಮತ್ತು ಆತ ಏನು BMTC ಬಸ್ಸಲ್ಲಿ ಬರ್ತಾನೆ, ಬಂದು ಮತ್ತೆ ಬ್ಯಾಗನ್ನು ಇಟ್ಟು ವಾಪಸ್ ಹೋಗೋ ಸಂದರ್ಭದಲ್ಲಿ ಯಾವ ಬಸ್ಸಲ್ಲಿ ಹೋದ, ಎಲ್ಲಿಗೆ ಹೋದ, ಈ ಸಂಬಂಧಪಟ್ಟಂತೆ ಒಂದಷ್ಟು ಫುಟೇಜ್ಗಳು ಸಿಕ್ಕಿರುವಂಥದ್ದು. ಆ ಒಂದು ಫುಟೇಜ್ಗಳನ್ನ ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಆತನ ಮುಖಚರ್ಯೆ ಫೈನಲ್ ಆಗಿ ಸಿಗ್ತಾ ಇಲ್ಲ, ಒಂದು ಕ್ಲಿಯರ್ ಫೇಸ್ ಫೋಟೋ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮತ್ತು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ CCTV ಏನು ದೃಶ್ಯಗಳು ಸಿಕ್ಕಿದೆ ಇದೇ ಪ್ರಮುಖವಾದ ಕುರುವು ಅನ್ನುವಂಥ ರೀತಿ ಹೋಮ್ ಮಿನಿಸ್ಟರ್ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿ ತನಿಖೆಯನ್ನು ಮಾಡ್ತಾ ಇರುವಂಥ ತನಿಖಾ ತಂಡದ ಜೊತೆ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಲೀಡ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಆತನ ಫೇಸನ್ನೇ ಫೈನಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಏನೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ತನಿಖೆಯನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ವಿ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಮತ್ತು ಎಲ್ಲ ಆ್ಯಂಗಲ್ಗಳಲ್ಲಿಯೂ ಕೂಡ ಈ ಹಿಂದೆ ರಾಜ್ಯದಲ್ಲಿ ನಡೆದಂಥ ಯಾವ ದುಷ್ಕೃತ್ಯಗಳಿದೆ ಮತ್ತು ಯಾರೆಲ್ಲ ಈ ಒಂದು ಘಟನೆಗಳನ್ನು ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅದು ಎಲ್ಲ ರೀತಿ ಯೋಚನೆ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ 8 ತಂಡಗಳಿದೆ, ಆ ತಂಡಗಳ ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ವಿ ಅನ್ನುವಂಥದ್ದು. ಅಂದರೆ ಒಬ್ಬ ಗೃಹ ಸಚಿವರಾಗಿ ಸುಮಾರು 2 ಗಂಟೆಗಳ ಕಾಲ ಬೆಂಗಳೂರು ನಗರ ಮತ್ತು ರಾಜ್ಯ DG and IGP ಜೊತೆಗೆ ಗುಪ್ತಚರ ಇಲಾಖೆ, ರಾಜ್ಯ ಕಾನೂನು ಸುವ್ಯವಸ್ಥೆ ADG ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಮಾಡೋ ಸಂದರ್ಭದಲ್ಲಿ ಈ ಪ್ರಕರಣ ಆದಷ್ಟು ಬೇಗ ಕ್ರ್ಯಾಕ್ ಆಗಬೇಕು, ಆರೋಪಿಯನ್ನು ಅರೆಸ್ಟ್ ಮಾಡಬೇಕು, ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಿ, ಅದು ಏನೆಲ್ಲ ಸಾಕ್ಷಿಗಳಿದೆ ಅದನ್ನು ಇಟ್ಟುಕೊಂಡು ತನಿಖೆಯನ್ನು ಮಾಡಿ ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ಮತ್ತು ಆ ಸಭೆಯಲ್ಲಿ ಅಧಿಕಾರಿಗಳು ಕೂಡ ಆದಷ್ಟು ಬೇಗ ಹಿಡಿತೇವೆ ಅನ್ನುವಂಥ ವಿಶ್ವಾಸವನ್ನು ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. ಆ ಒಂದು ವಿಚಾರವನ್ನು ಇಟ್ಟುಕೊಂಡೇ ಗೃಹ ಸಚಿವರು ಮಾತನಾಡಿರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಈ ಘಟನೆ ನಡೆದ ನಂತರ ಬೆಂಗಳೂರಿನಲ್ಲಿ ಎಲ್ಲ ಒಂದು ಕಡೆ ಜನರಿಗೆ ಸೇಫ್ ಇದೆಯಾ ಅನ್ನುವಂಥದ್ದು ಮತ್ತು ಜನ ಹೆಚ್ಚು ಸೇರುವಂಥ ಜಾಗಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯಗಳಿದೆಯಾ, ಯಾವುದಾದ್ರೂ ಒಂದು ಅನುಮಾನಾತ್ಮಕ ಬ್ಯಾಗ್ ಅಥವಾ ಬೇಗ ಯಾವುದಾದ್ರೂ ಅನುಮಾನದ ವಸ್ತುಗಳು ಸಿಕ್ಕಿದ್ದೆ ಅದರಲ್ಲಿ ಜನ ಆತಂಕಕ್ಕೊಳಗಾಗ್ತಾರೆ. ಅಂದರೆ ಅಂತಹ ಸಂದರ್ಭದಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಮತ್ತು ಆ ರೀತಿಯಾಗಿ ಇಂಥ ಘಟನೆಗಳು ಮರುಕಳಿಸಬಾರದು ನಿಟ್ಟಿನಲ್ಲಿ ಇಲಾಖೆ ಯಾವ ರೀತಿಯ ಕಟ್ಟೆಚ್ಚರವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ನಗರದ ಎಲ್ಲ DCPಗಳನ್ನು ಈ ಒಂದು ಮೀಟಿಂಗಿಗೆ ಕರೆಸಲಾಗಿತ್ತು ಅನ್ನುವಂಥದ್ದು. ಸೊ ಹಾಗಾಗಿ ಹೆಚ್ಚು ಪೆಟ್ರೋಲಿಂಗ್ ವ್ಯವಸ್ಥೆಗಳನ್ನು ಮಾಡ್ತೇವೆ, ರಾತ್ರಿ ಹಗಲು ಎಲ್ಲವನ್ನು ಕೂಡ ಮಾಡುವ ಮೂಲಕ ಹೆಚ್ಚು ಜನರ ಭದ್ರತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ. ಸೇಫ್ ಸಿಟಿ ಅಂದರೆ ಬ್ರ್ಯಾಂಡ್ ಬೆಂಗಳೂರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅದರಲ್ಲಿ ಕೂಡ ಸೇಫ್ ಸಿಟಿಯನ್ನು ಮಾಡಲಿಕ್ಕೆ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಗೃಹ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಅದನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಬೆಂಗಳೂರಿಗೆ ಮತ್ತು ರಾಜ್ಯದ ಜನರಿಗೆ ಕೊಡುವಂಥ ಕೆಲಸವನ್ನು ರಾಜ್ಯ ಗೃಹ ಸಚಿವರು ಮಾಡಿರುವಂಥದ್ದು. ಅಂದರೆ ಎಂದು ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ನಮಗೆ ಸಿಗ್ತಂಥ ಮಾಹಿತಿ ಪ್ರಕಾರ ಆರೋಪಿ ಯಾರು, ಎಲ್ಲಿ ಹೋಗಿದ್ದಾನೆ, ಈಗ ಎಲ್ಲಿದ್ದಾನೆ ಅನ್ನುವಂಥ ಲೀಡ್ ಸಿಗದೇ ಇದ್ದರೂ ಕೂಡ ಆತನನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಒಂದು ತನಿಖೆಯನ್ನು ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಅನ್ನುವಂಥದ್ದು ಮತ್ತು ಆದಷ್ಟು ಬೇಗ ಆರೋಪಿಯನ್ನು ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ಪೊಲೀಸರು ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. ಆ ಒಂದು ಭರವಸೆಯನ್ನು ಮಾಧ್ಯಮಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಹಂಚಿಕೊಂಡದ್ದು ಪ್ರಮುಖವಾಗಿತ್ತು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.